ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಇನ್ಶಿಫಾಸ್ ವ್ಲಾಗ್. ಇವತ್ತು ನಾನು ಪಲಾವ್ ಮಾಡೋಣ ಅಂದ್ಕೊಂಡೆ. ನೋಡಿ, ಪಲಾವ್ಗೆ ಸ್ವಲ್ಪ ಮಸಾಲೆ ಕಮ್ಮಿಯಾಗಿ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀವಿ. ನಾವು ಮನೇಲಿ 4 ಜನ ಇದ್ದೀವಿ. 2 ಚಿಕ್ಕ ಮಕ್ಕಳು, ನಾವಿಬ್ಬರು ಗಂಡ ಹೆಂಡತಿ. ನೋಡಿ, ಅದಕ್ಕೆ ಇಷ್ಟು ಬೀನ್ಸ್, 1 ಕ್ಯಾರೆಟ್, 1 ಗೆಡ್ಡೆಕೋಸು ತಗೊಳ್ಳಿ. ಒಬ್ರೊಬ್ರಿಗೆ ಮಸಾಲೆ ಜಾಸ್ತಿ ಇಷ್ಟ ಆಗಲ್ಲ, ಅಂಥವ್ರು ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ. 2 ಟೊಮೊಟೊ, 2 ಈರುಳ್ಳಿ, 2 ಸಣ್ಣದಾದರೆ 3 ತಗೊಳ್ಳಿ, ದಪ್ಪ ಈರುಳ್ಳಿ ಆದರೆ 2 ತಗೊಳ್ಳಿ, ಮತ್ತೊಂದು 4-5 ಹಸಿಮೆಣಸು. ಖಾರ ನೋಡಿ ತಗೊಳ್ಳಿ, ಆಯಿತಾ. ಇದು ಪಲಾವ್ ಎಲೆ ಅಂತಲೇ ಕರೀತಾರೆ ಇದನ್ನು. ತುಂಬ ಚೆನ್ನಾಗಿ ಇರುತ್ತೆ ಇದು ಫ್ಲೇವರ್. ಇದನ್ನೊಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿ, ಎವರೆಸ್ಟ್ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ. ಈಗ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡೋಣ. ಈಗ ತರಕಾರಿ ಎಲ್ಲ ಕಟ್ ಮಾಡಾಯಿತು. ನಾನು ನಿಮಗೆ ಹೇಳೋದು ಮರ್ತುಬಿಟ್ಟೆ ಫ್ರೆಂಡ್ಸ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸ್ಪೈಸಸ್ ಬೇಕು. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಸ್ವಲ್ಪ ತಗೊಳ್ಳಿ. ನಿಮಗೆ ಇಷ್ಟ ಇದ್ದರೆ ಕಲರ್ ಜಾಸ್ತಿ ಯೂಸ್ ಮಾಡಬಾರ್ದು. ಇಷ್ಟ ಇದ್ದರೆ ಲೆಮನ್ ಯೆಲ್ಲೋ ಕಲರ್ ತೊಗೊಳ್ಳಿ. ಆರೆಂಜ್ ಕಲರ್ ಬೇಡ, ಲೆಮನ್ ಯೆಲ್ಲೋ ಕಲರ್ ಸ್ವಲ್ಪ ಬೇಕಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಗೊತ್ತಾಯ್ತಲ್ಲ, ಪಲಾವ್ ಮಾಡೋಕ್ಕೆ ಸೊಪ್ಪು, ತರಕಾರಿ, ಸ್ಪೈಸಸ್, ಕಲರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ, ಹಸಿಮೆಣಸು, ಪಲಾವ್ ಎಲೆ, ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ. ಈಗ ಪಲಾವ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ನೀವು ತಪ್ಪಲೇಲಿ ಬೇಕಾದರೂ, ಟೈಮ್ ಇದೆ ಅಂದರೆ ನಿಮಗೆ ತಪ್ಪಲೇಲಿ ಬೇಕಾದರೂ ಮಾಡ್ಬೋದು. ಇದು ನೋಡಿ ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಈ ಥರ ಬಾಟ್ಲು ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಕರೆಕ್ಟಾಗಿ 1 ಲೀಟ್ರು ಎಣ್ಣೆ ಹಿಡಿಯುತ್ತೆ ಇದರಲ್ಲಿ, ಚೆನ್ನಾಗಿರುತ್ತೆ ನೋಡಿ. ಈಗ ಸ್ವಲ್ಪ ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು. ಎಣ್ಣೆ ಕಾದಿದೆ. ಈಗ ಸ್ಪೈಸಸ್ ಹಾಕ್ಕೊಳ್ಳಿ. ಸ್ಪೈಸಸ್ ಹಾಕಿದ್ಮೇಲೆ ಈ ಬಿರಿಯಾನಿ ಎಲೆನ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ, ಬಿರಿಯಾನಿ ಎಲೆ ಫ್ಲೇವರ್ ಈಗಲೇ ಬರ್ತಾಯಿದೆ. ಎಣ್ಣೆಗೆ ಹಾಕಿದ್ದೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಣ್ಣ ಗಿಡ ನೆಟ್ಟರೆ ಸಾಕು ಫ್ರೆಂಡ್ಸ್, ತುಂಬ ಬರುತ್ತೆ ಅದು. ಈರುಳ್ಳಿ ಹಾಕಿದ್ಮೇಲೆ ಹಸಿಮೆಣಸು ಹಾಕೋಬಿಡಿ. ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಸ್ಪೈಸಸ್ಸು, ಬಿರಿಯಾನಿ ಎಲೆ, ಈರುಳ್ಳಿ, ಹಸಿಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತಪ್ಪಲೇಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಈಗಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈಗ ಈ ಟೊಮೊಟೊನ ಕೈಯಲ್ಲಿ ಕಿವುಚ್ಕೊಳ್ಳಿ ಫ್ರೆಂಡ್ಸ್, ಆವಾಗ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ನೋಡಿದ್ರಲ್ಲ, ಈ ಥರ ಕಿವುಚ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಟೊಮೊಟೊ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಬರುತ್ತೆ. ಈರುಳ್ಳಿ ಸ್ವಲ್ಪ ಬೇಗ ಕಾಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ, ಆಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಎಷ್ಟು ಚೆನ್ನಾಗಿ ಈರುಳ್ಳಿ ಕಾಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಪಲಾವ್. ಈರುಳ್ಳಿ, ಸೊಪ್ಪು ಹಾಕ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ಆಗಲೇ ಚೆನ್ನಾಗಿ ಬರೋದು. ಒಂದು 10 ನಿಮಿಷ ಫ್ರೈ ಮಾಡಿ ಫ್ರೆಂಡ್ಸ್, ಯಾಕಂದರೆ ಈರುಳ್ಳಿ ಫ್ರೈ ಆದಷ್ಟೇ ರುಚಿ ಬರೋದು. ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈಗ ಈರುಳ್ಳಿ ನೋಡಿ ಕಾದಿದೆ,
ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಎಲ್ಲರೂ ಟೊಮೊಟೊ ಹಾಕೊಳ್ತಾರೆ, ಟೊಮೊಟೊ ಹಾಕೋಬಾರ್ದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸೊಪ್ಪುಗಳನ್ನ ಹಾಕೋಬೇಕು. ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಸೊಪ್ಪು ಹಾಕಿದ್ದೀವಿ ಅಂತಲೇ ಪಲಾವ್ ತಿನ್ನುವಾಗ ಗೊತ್ತಾಗಬಾರ್ದು, ಸಿಕ್ಕಬಾರ್ದು ಅನ್ನದಲ್ಲಿ. ಆ ಥರ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು, ಆಗಲೇ ಟೇಸ್ಟ್ ಬರೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಈಗ ಇಷ್ಟು ಫ್ರೈ ಆದಮೇಲೆ ಸೊಪ್ಪು ಹಾಕೊಳ್ಳೋಣ. ನೋಡಿದ್ರಲ್ಲ, ಈಗ ಸೊಪ್ಪು ಇಷ್ಟು ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಮಸಾಲೆ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಸೊಪ್ಪು ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಒಂದು 5 ನಿಮಿಷ ಫ್ರೈ ಆಗಲಿ ಫ್ರೆಂಡ್ಸ್. ಈಗ ನೋಡಿ 5 ನಿಮಿಷ ಫ್ರೈ ಮಾಡಿದ್ದೆ, ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಬೇಯೋ ಥರ ಫ್ರೈ ಮಾಡಿ. ಟೊಮೊಟೊ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ, ಸ್ವಲ್ಪ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡಿ. ಟೊಮೊಟೊ ಅಲ್ಲಿ ಫ್ರೈ ಆಗ್ತಿದೆ ಫ್ರೆಂಡ್ಸ್. ನಾನಿಲ್ಲಿ 4 ಜನಕ್ಕೆ ಇದರಲ್ಲಿ 1.5 ಗ್ಲಾಸ್ ಇದು ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಥರ ತಗೊಳ್ಳೋಣ. ನೋಡಿ, 1 2 ಅರ್ಧ ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು. ಇದನ್ನು ಕಾಯಕ್ಕಿಡೋಣ, ಬೇಗ ಆಗುತ್ತೆ. ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ, ನಿಮಗೆ ಯಾವ ಅಕ್ಕಿ ಬೇಕೋ ಅದನ್ನು ತಗೊಳ್ಳಿ. ಈಗ ಟೊಮೊಟೊ ಫ್ರೈ ಆಗಿದೆ. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿ, 1 ಟೀ ಸ್ಪೂನ್, ಮತ್ತು ಖಾರದ ಪುಡಿ 1.5 ಟೀ ಸ್ಪೂನ್ ಹಾಕ್ಕೊಳ್ಳಿ, ಮತ್ತು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ, 1/4 ಟೀ ಸ್ಪೂನ್. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಎಲ್ಲ ಸ್ಮೆಲ್ ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡಿ. ಈಗ ಇದಕ್ಕೆ ತರಕಾರಿ ಹಾಕೋಣ. ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟ್, ನೀವು ಬೇಕಾದರೆ ಬಟಾಣಿ, ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೊಬೋದು. ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಈಗ ನೀರಿಲ್ಲಿ ಸ್ವಲ್ಪ ಬಿಸಿಯಾಗಿದೆ, ನಾನು ಮೊದಲೇ ಇಟ್ಕೋಬೇಕಿತ್ತು. ಪರವಾಗಿಲ್ಲ, ತಣ್ಣೀರು ಬೇಕಾದರೂ ಹಾಕ್ಕೋಬೋದು, ಕುದಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಈ ನೀರನ್ನ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಟೇಸ್ಟ್ ನೋಡಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿರೋದು, ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ಳೋಣ. ಈಗ ಅಕ್ಕಿ ಹಾಕಾಯಿತು, ಸ್ವಲ್ಪ ಕಲರ್ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಾ ನೀವು, ಇಷ್ಟೇ ಸಾಕು. ಸ್ವಲ್ಪ ಕಲರ್ ಕಾಣಲಿ, ಮಕ್ಕಳಿಗೆ ಇಷ್ಟ ಆಗಲಿ ಅಂತಷ್ಟೇ. ಲೆಮನ್ ಎಲ್ಲೋ ಕಲರ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಫುಲ್ ಮಿಕ್ಸ್ ಮಾಡಿ 2 ವಿಷಲ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಈಗ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಒಂದು
ನೋಡಿ ಇಷ್ಟು ನಿಂಬೆಹಣ್ಣ ಇದ್ರ ಮೇಲೆ ಹಿಂಗೆ ಹಾಕೊಳ್ಳಿ, ಯಾಕಂದರೆ ಅನ್ನ ಉದ್ರಾಗಿ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಆದಮೇಲೆ ಆಫ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ, ಕುಕ್ಕರ್ ತಣ್ಣಗಾಗಿಬಿಟ್ಟು ಆಮೇಲೆ ಓಪನ್ ಮಾಡೋಣ. ಈಗ ಕುಕ್ಕರ್ ತಣ್ಣಗಾಗಿದೆ, ಮುಚ್ಚಳ ತೆಗಿಯೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ. ನೀಟಾಗಿ ನಿಧಾನಕ್ಕೆ, ಅನ್ನ ಹೊಡಿಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರುಚಿಯಾದ ಪಲಾವ್ ರೆಡಿಯಾಗಿದೆ, ಕರೆಕ್ಟಾಗಿ ಬೆಂದಿದೆ. ಟೇಸ್ಟ್ ನೋಡೋಣ. ಇದನ್ನು ಮೊಸರು ಬಜ್ಜಿ, ಮೊಟ್ಟೆ ಬೇಯಿಸಿರೋದು ಮತ್ತು ಚಟ್ನಿ ಜೊತೆ ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.